ನನ್ನ ತಮ್ಮನು ಒಂದು ಹಂದಿಯನ್ನು ಕೊಂದಿರುವುದೇ ಇರಬಹುದು. ಅವನು ಚೈತ್ರ ಯಾತ್ರೆಗೆ ಹೋಗುವಾಗ ಕಾಡಿನ ನಡುವೆ ಹಂದಿಯೊಂದು ಅಡ್ಡಲಾಗಿ ಬಂದಿದ್ದರೂ ಬಂದಿರಬಹುದು, ಅವನದನ್ನು ಕೊಂದಿದ್ದರೂ ಯಾವ ಗಹನ ವಿಚಾರ. ಹೊರಟು ಆಗಲ್ಲ ಪ್ರಭು. ಮತ್ತಿನ್ ಹೇಗೋ ತಮ್ಮನಂತೆ ಒಂದು ಹಂದಿಯು ಕೊಂದಿರುವುದಂತೆ. ನಿನಗಿಂತಹ ದುರ್ಮರಣ ಬಂದೊದಗಿದೆ. ನಿನ್ನನ್ನು ಕಳೆದುಕೊಂಡು ನಾನು ಹೇಗಪ್ಪ ಸಮಾಧಾನ ನೀನು ಯಾವ ಕಶ್ಯಪ ಋಷಿಯ ಧರ್ಮಪತ್ನಿ, ಧರ್ಮಶಾಸ್ತ್ರಗಳನ್ನು ತಿಳಿದವಳು, ಲೋಕ ವಿಚಾರಗಳನ್ನು ಅರಿತವಳು. ಅಜ್ಞಾನಿಗಳಂತೆ ನೀನು ಕಣ್ಣೀರು ಹಾಕುವುದು. ಹುಟ್ಟಿದವರು ಸಾಯಲೇಬೇಕೆಂಬ ವಿಧಿ ನಿಯಮ ನಿನಗೆ ತಿಳಿಯದೇ ತಾನೆ. ಸಾವು ದೇಹಕ್ಕೆ ಹೊರತು ಆತ್ಮಕ್ಕಲ್ಲ. ನನ್ನ ತಮ್ಮ ಸಾಮಾನ್ಯನಲ್ಲ. ಅವನನ್ನು ಜಯಿಸುವ ವೀರರು ಈ ಚತುರ್ದಶ ಭುವನದಲ್ಲೇ ಯಾರು ಇಲ್ಲದೆ ಆ ಹರಿ ಕೇವಲ ಹಂದಿಯಂತೆ ವೇಷಧಾರಿಯಾಗಿ ಬರಬೇಕಾಯಿತು. ಅಂಥ ಮಹಾವೀರರ ತಾಯಿಯಾದ ನೀನು ಹೀಗೆ ದಿಕ್ಕೆಟ್ಟವಳಂತೆ ಹೇಳುವುದೇ? ನನ್ನನ್ನು ನೋಡು. ಸಹೋದರನ ಸ್ವರ್ಗಾರೋಹಣದಿಂದ ಅದೆಷ್ಟು ಆನಂದ ಪಡುವುದು. ಆನಂದ, ಸಹೋದರನ ಸ್ವರ್ಗಾರೋಹಣ, ಆನಂದ. ಮಹದಾನಂದ, ಪರಮಾನಂದ. ಹಿರಣ್ಯಾಕ್ಷ, ಯಾವ ವಿಷಯಗಳಿಗೆ ಎಲ್ಲಿ ನನಗಾಗಿ ನಿನ್ನ ಪ್ರಾಣವನ್ನಾದರೂ ಬಲಿಕೊಟ್ಟು ದಿಗ್ವಿಜಯ ಸಾಧಿಸುತ್ತೇನೆ ಎಂದಿದ್ದೆಯೋ? ವಿಶ್ವದ ಯಾವುದೇ ಮಹಾಶಕ್ತಿಯನ್ನಾದರೂ ಅದರ ಹುಟ್ಟಡಗಿಸುತ್ತೇನೆಂದು ತಿಟ್ಟ ನುಡಿಯಾಡಿದ ನಿನ್ನಂತಹ ಪೌರುಷವಂತನನ್ನು ಕೇವಲ ಒಂದು ಹಂದಿಯು ಕೊಂದು ಹಾಕಿತು ಎಂದರೆ ಇನ್ನೆಲ್ಲಿ ಹೊರಗೆ ಬಂದು ಕತೆ ಕಾಣಿಸುವುದಕ್ಕೆ ನನ್ನನ್ನು ತಡೆಯಬೇಡ ಕಯಾದು, ನನ್ನ ದುಃಖ ನನಗೆ ಗೊತ್ತಿಲ್ಲ. ನನ್ನ ಹೆತ್ತ ತಾಯಿಯ ವೇದನೆ ನಿನಗೆ ಅರ್ಥವಾಗುವುದಿಲ್ಲ. ಕಾಲದ ಕುಲ ವೈರಿಯಾದ ಆ ಹರಿಯನ್ನು ಕೊಂದಲ್ಲದೆ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಶಾಂತರಾಗಿ ಹಿರಣ್ಯಾಕ್ಷನ ಸಾವಿನಿಂದ ಅತ್ತಿಯವರು ಅತ್ತು ಸೊರಗುತ್ತಿದ್ದಾರೆ. ಅವರ ದುಃಖ ಹೆಚ್ಚಿಸಬೇಡಿ. ಆ ಶ್ರೀಹರಿ ಸಾಮಾನ್ಯವಲ್ಲ. ಅವರನ್ನು ಎದುರಿಸಿ ಉಳಿದವರಿಗೆ ಯಾರೂ ತಪ್ಪಿಲ್ಲ. ಅವನಿಗೆ ತಪ್ಪಿಲ್ಲ. ವೈಭವ, ಅಪಜಯ, ಹೊರಿಸಿದ ಮದ್ದಾನೆಯನ್ನು ಮನೆ ಮುಷ್ಟಿಯಲ್ಲೇ ವಂಚಿಸಬಲ್ಲ ಮಹೋಗ್ರನಿಗೆ ಪರಿಭವ. ಈ ಬಾಹುತ್ವಯಗಳಿಂದ ಸಪ್ತ ಸಹೋದರಗಳನ್ನೇ ಅಲ್ಲವರ ಕಲ್ಲವರ ಮಾಡಿ ಆಘೋಷಣೆ ಮಾಡಬಲ್ಲ ಈ ಪರಾಕ್ರಮಿಗೆ ಪರಿಭವ. ಮೇಲ್ಮಂಡಾದ ಪರ್ವತಗಳನ್ನೇ ಕಾಲ್ಚೆಂಡಿನಿಂದ ಮಟ್ಟು ಉರುಳಿಸಬಲ್ಲ ಈ ಧುರಧೀರ ಪ್ರಚಂಡನಿಗೆ ಪರಿಭವ. ಕಯಾದು ನಿನಗೆಲ್ಲೋ ಭ್ರಾಂತು. ಆ ಶ್ರೀಹರಿ ಸಾಮಾನ್ಯನಲ್ಲ ಸ್ವಾಮಿ. ಅವರನ್ನು ಎದುರಿಸಿ ಯಾರು ತಾನೇ ಈ ಜಗತ್ತಿನಲ್ಲಿ ಉಳಿದಿದ್ದಾರೆ? ನಮ್ಮನ್ನು ಕೆಳಗೆ ಬದುಕಿದವರು ಯಾರೂ ಇಲ್ಲ. ನನ್ನ ರಕ್ತ ಕುರಿಯುತ್ತಿದೆ, ಆಕ್ರೋಶ ಉಕ್ಕುತ್ತಿದೆ. ಏಳಿನ ಜ್ವಾಲೆ ದೇಹವನ್ನೆಲ್ಲ ವ್ಯಾಪಿಸಿರುವಾಗ ನೀನಲ್ಲ, ನನ್ನ ತರದ ಬ್ರಹ್ಮನೇ ನಾನು ಕೇಳುವವನಲ್ಲ. ಸ್ವಾಮಿ, ನನ್ನ ಸ್ಥಿತಿಯನ್ನು ನೋಡಿ. ಗರ್ಭಿಣಿಯಾದ
ಕೇವಲ ಆವೇಶಕ್ಕೆ ಬಲಿಯಾಗಿ ವಿವೇಚನಾ ಶಕ್ತಿಯನ್ನು ಕಳೆದುಕೊಂಡೇ ಹಿರಣ್ಯಾಕ್ಷ ಸತ್ತಿದ್ದು. ಅಂದರೆ ನನ್ನ ಬಾಹುಬಲದ ಮೇಲೆ ನಿಮಗೆ ನಂಬಿಕೆ ಇಲ್ಲ. ಉಪಯೋಗವಿಲ್ಲ. ಬಾಹುಬಲವಾಗಲಿ ಆಯುಧವಾಗಲಿ ಆಪತ್ಕಾಲದಲ್ಲಿ ರಕ್ಷಿಸುವುದಿಲ್ಲ. ಮೊದಲು ತಪಸ್ಸನ್ನು ಮಾಡು, ಅದ್ವಿತೀಯವಾದ ಶಕ್ತಿಯನ್ನು ಸಂಪಾದಿಸು, ಆ ದೇವರನ್ನು ಮೆಚ್ಚಿಸು, ಲೋಕಲೋಕಗಳ ಬೆರಗಾಗುವಂತೆ ರಾಜ್ಯಭಾರ ಮಾಡು, ಯಶೋವಂತನಾಗುತ್ತಂದ. ಆಗಲಿ ಪ್ರಿಯರೇ, ನಿಮ್ಮ ಮಾತಿನಂತೆ ನಾನೀಗಲೇ ತಪಸ್ಸಿಗೆ ತೆರಳುತ್ತೇನೆ. ಆ ಚತುರ್ಮುಖನನ್ನು ಮೆಚ್ಚಿಸಿ ಅಧೇಯವಾದ ವರಗಳನ್ನು ಪಡೆದೇ ಈ ಶೋಣಿತಪುರಕ್ಕೆ ಹಿಂತಿರುಗುವುದು. ಬರುತ್ತೇನೆ. ನನ್ನನ್ನು ಆಶೀರ್ವಾದ ಮಾಡಿ. ಶುಭಮಸ್ತು. ಬರುತ್ತೇನೆ. ಬಯಾಲು ದೇವೇಂದ್ರ, ನೀನಿಲ್ಲಿಗೆ? ಆಶ್ಚರ್ಯವೇ, ನನ್ನ ಪತಿ ಇಲ್ಲಿಲ್ಲವಲ್ಲ? ಅದನ್ನರಿತೇ ಬಂದದ್ದು ಕಯಾದು. ಸುರಾಸುರನ ಸ್ನೇಹ ವಿಶ್ವಾಸ ಎಂತಹದ್ದು ಎಂದು ನಿನಗೆ ಗೊತ್ತೇ ಇದೆ. ನಮ್ಮ ನಾಶಕ್ಕಾಗಿ ತಪೋನಿರತನಾಗಿದ್ದಾನೆ ನಿನ್ನ ಪತಿ. ನಮ್ಮ ನೆಮ್ಮದಿಗೆ ಪ್ರಾಯವಾಗಿ ಅವಳ ಮುಂಚಾಂತರ ಬೆಳೆಯುತ್ತಿದೆ. ಅದಕ್ಕಾಗಿ ಅದನ್ನು ನಾಶ ಮಾಡಲು ಬಂದಿದ್ದೇನೆ. ದೇವತೆಗಳ ಬಾಯಿಗೆ ಬರುವ ಮಾತುಗಳೇ ಇವು. ಇನ್ನೂ ಕಣ್ಣು ಬಿಡುವ ನನ್ನ ಕಂದ ನಿನಗೆ ಯಾವ ಅಪರಾಧ ಮಾಡಿದೆ? ಮಾಡಿಲ್ಲ, ಮುಂದೆ ಮಾಡಿದ್ದು ಎಂದು. ವೇಗವಾಹನ, ಮುಂದೆಂದು ನನ್ನ ಪತಿಯಾಗಲಿ ಮಗನಾಗಲಿ ಅಪರಾಧಗಳಿಗೆ ತಲೆ ಹಾಕದಂತೆ ನಾನು ನೋಡಿಕೊಳ್ಳುತ್ತೇನೆ. ಸಾಧ್ಯವಿಲ್ಲ. ಬೇಡ, ವಂಶಜ್ಯೋತಿ ರಾಜ್ಯಬೇಡ, ಕರಡಿದು ಶತ್ರುಶೇಷ ನಿಶೇಷವಾಗುವ ತನಕ ನಾನು ಯಾರ ಶೋಕಕ್ಕೂ ಮರಗುವುದಿಲ್ಲ. ಅದ್ಭುತ. ಪೌರುಷವಿರುವುದು ಸಾರ್ಥಕವಾಯಿತು, ವಜ್ರಾಯುಧವಿರುವುದು ಸಫಲವಾಯಿತು. ಏಕೆ ಪೂಜ್ಯರೇ? ಸುರಪತಿಯಾದ ನೀನು ಅಸುರನಾಯಕನಾಗಲು ಹೊರಟರೆ ನಾನೇಕೆ ಬೇಡವನಲ್ಲಿ? ಎತ್ತಲಿನ ವಜ್ರಾಯುಧ ಇದು ನಿಮಗೆ ತಿಳಿಯದು ಪೂಜ್ಯರೇ. ನಡೆದು ಹೋಗಲಿ ನಿನ್ನ ದೌರ್ಜನ್ಯ. ಇದು ನಿಮಗೆ ತಿಳಿಯದು ಪೂಜ್ಯರೇ. ಈಕೆಯ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗ ಹುಟ್ಟಿ ದೊಡ್ಡವನಾದ ಮೇಲೆ ನಮ್ಮನ್ನು ಖಂಡಿತ ಉಳಿಸುವುದಿಲ್ಲ. ನಿನ್ನ ಜ್ಞಾನಕ್ಕೆ ಏನು ಹೇಳಲಿ ಇಂದ್ರ? ಮಹಾಪತಿವ್ರತಾದ ಈಕೆಯ ಕುಮಾರ ದೈತ್ಯ ಕುಲವನ್ನೇ ಉದ್ಧರಿಸುವ ಅವನ ಹಾದಿಗೆ ಗೊತ್ತಲ್ಲ. ನಿಜವೇ ಪೂಜ್ಯರೇ? ಸತ್ಯ. ಹೋಗು, ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತವನ್ನು ಹುಡುಕು. ನಮ್ಮ ಅಪ್ಪಣೆಯಕ್ಕೆ ಆಗಲಿ. ಬರುತ್ತೇನೆ ಪೂಜ್ಯರೇ. ನಿನಗೆ ಮಂಗಳವಾಗಲಿ. ಏಕಮ್ಮ, ಏನಾಯ್ತು? ನಾಲ್ವರೇ, ನನ್ನ ಸೊಸೆಯಕ್ಕೆ ಹೀಗಿದ್ದಾಳೆ? ತಾಯಿ, ಕಯಾದು ಒಬ್ಬಳೇ ಇರುವ ಸಮಯ ನೋಡಿ ಆ ದೇವೇಂದ್ರ ಬಂದು ಇವಳಿಗೆ ಗರ್ಭಪಾತ ಮಾಡುವುದಾಗಿ ಹೆದರಿಸಿ, ಅಷ್ಟರಲ್ಲಿ ನಾನು ಬಂದು, ಅಯ್ಯೋ ಅವಿವೇಕಿ ಇಂದ್ರ, ಈ ವಿಷಯವೇನಾದರೂ ಆ ಹಿರಣ್ಯಕಶಿಪುವಿಗೆ ತಿಳಿದರೆ ಮಹಾಪ್ರಳಯವೇ ಸಂಭವಿಸುತ್ತದೆ ಎಂದು ಹೇಳಿ ಬೈದು ಕಳುಹಿಸಿದೆ. ಶಿವ ಶಿವ, ಹಾಗೆಂದ್ರನು ಇಂತಹ ದುಷ್ಕೃತ್ಯಕ್ಕೆ ಕೈ ಹಾಕಿದರೆ ಇವರಿಗೇಕೆ ದೇವ ಮಾನವ ಈ ವೇಷದಲ್ಲಿ ಇನ್ನೂ ಕಣ್ಬಿಡದ ಆ ಹಸುಗೂಸು ಏನು ಅಪರಾಧವನ್ನು ಮಾಡಿತ್ತು? ಅಲ್ಲದೆ ಈ ದೇವತೆಗಳಿಗೇಕೆ ನನ್ನ ಮಕ್ಕಳ ಮೇಲೆ ಇಷ್ಟೊಂದು ದ್ವೇಷದ? ದ್ವೇಷವಲ್ಲ ತಾಯಿ, ಭೀತಿ. ನಿನ್ನ ಮಕ್ಕಳಿಂದ ಯಾವಾಗ ಏನು ಅಪಾಯ ಸಂಭವಿಸುವುದು ಎನ್ನುವ ಭಯ. ನೀನೊಬ್ಬಳೇ ಇಲ್ಲಿರುವುದು ಸರಿಯಲ್ಲ. ನೀನು ನನ್ನೊಡನೆ ಬರು. ನಾನು
ಆಶ್ರಮಕ್ಕೆ ಕರೆದುಕೊಂಡು ಹೋಗುತ್ತೀನಿ. ಹಿರಣ್ಯ ಕಶಿಪು ಬರುವರು, ನೀನು ನನ್ನ ಬಳಿಯೇ ಇರು. ಬೇಡ ತಾಯಿ, ಅವಳು ನನ್ನಾಶ್ರಮದಲ್ಲಿರುವುದೇ ಕ್ಷೇಮ. ದ್ವೇಷ ವಾತ್ಸಲ್ಯಗಳ ಸೋಂಕಿಲ್ಲದೆ ಸದಾ